ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಫೈನಲ್ಗೆ ತಲುಪಿದ್ದಂಥ ಬಾಳು ಬೆಳಗುಂದಿಗೆ ಇದೀಗ ಆಘಾತ ಎದುರಾಗಿದೆ. ಅಷ್ಟಕ್ಕೂ ಆ ಶಾಕಿಂಗ್ ಸುದ್ದಿ ಏನು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಜಿ ಕನ್ನಡ ವಾಹಿನಿಯ ಜನಪ್ರಿಯ ರಿಯಾಲಿಟಿ ಶೋ ಆಗಿರುವಂಥ ಸರಿಗಮಪ ರಿಯಾಲಿಟಿ ಶೋನಲ್ಲಿ ಬಾಳು ಬೆಳಗುಂದಿಯವರು ಫೈನಲ್ ಪ್ರವೇಶವನ್ನು ಮಾಡಿದ್ದಾರೆ. ಯೂಟ್ಯೂಬ್ನಲ್ಲಿ ತನ್ನದೇ ಆದ ಹಾಡುಗಳ ಮೂಲಕ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದಂತಹ ಬಾಳು ಬೆಳಗುಂದಿ ಸರಿಗಮಪದಲ್ಲಿ ಪ್ರವೇಶವನ್ನ ಪಡ್ಕೊಳ್ತಾರೆ. ತನ್ನದೇ ಆದಂಥ ವಿಭಿನ್ನ ರೀತಿಯಲ್ಲಿ ಹಾಡುಗಳನ್ನು ಹಾಡ್ತಾ ಜನರನ್ನ ಮನೋರಂಜಿಸ್ತಾ ಇದ್ದಾರೆ. ಜೊತೆಗೆ ಜಡ್ಜಸ್ಗಳನ್ನು ಕೂಡ ಎಂಟರ್ಟೈನ್ ಮಾಡ್ತಾ ಇದ್ದಾರೆ. ಎಲ್ಲ ಹಾಡುಗಳನ್ನು ಜನಪದ ರೀತಿಯಲ್ಲಿ ಹಾಡುವಂಥ ಬಾಳು ಬೆಳಗುಂದಿಯವರು ಸದ್ಯ ಫೈನಲ್ ಪ್ರವೇಶವನ್ನು ಕೂಡ ಮಾಡಿದ್ದಾರೆ. ಸದ್ಯ ಫೈನಲ್ ಪ್ರವೇಶವನ್ನು ಮಾಡಿರುವಂಥ ಬಾಳು ಬೆಳಗುಂದಿಯವರಿಗೆ ಈಗ ದೊಡ್ಡ ಆಘಾತ ಎದುರಾಗಿದೆ. ಸ್ನೇಹಿತರೆ, ಹೌದು, ಸಾಮಾಜಿಕ ಜಾಲತಾಣದಲ್ಲಿ ಬಾಳು ಬೆಳಗುಂದಿಯವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಬಾಳು ಬೆಳಗುಂದಿಯವರಿಗಿಂತ ಚೆನ್ನಾಗಿ ಹಾಡುಗಳನ್ನು ಹಾಡುವವರನ್ನ ಎಲಿಮಿನೇಟ್ ಮಾಡಿರುವಂಥ ಜಿ ಕನ್ನಡ ವಾಹಿನಿ ಬಾಳು ಬೆಳಗುಂದಿಯವರಿಗೆ ಫೈನಲ್ ಪ್ರವೇಶವನ್ನು ನೀಡಿದೆ. ಆತ ಯಾವುದೇ ಹಾಡಿಗೂ ರಾಗ ತಾಳ ಇಲ್ಲದೆ, ಶ್ರುತಿ ಕೂಡ ಇಲ್ಲದೆ ಹಾಡ್ತಾನೆ. ಆದರೆ ಆತ ಫೈನಲ್ ಪ್ರವೇಶವನ್ನು ಮಾಡಿದ್ದಾನೆ ಅಂತ ಸದ್ಯ ಜಿ ಕನ್ನಡ ವಾಹಿನಿ ವಿರುದ್ಧ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಒಂದು ವಾರಗಳಿಂದ ಬಹುಶಃ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ಬೋದು, ಲಹರಿ ವಿಚಾರವಾಗಿರ್ಬೋದು, ಭೂಮಿಕಾ ವಿಚಾರವಾಗಿರ್ಬೋದು, ಫಿನಾಲಿಗೆ ತಲುಪಬೇಕಾಗಿದ್ದಂತಹ ಪ್ರತಿಭಾನ್ವಿತ ಸ್ಪರ್ಧಿಗಳನ್ನು ಎಲಿಮಿನೇಟ್ ಮಾಡಿದ್ದಾರೆ ಜಿ ಕನ್ನಡ. ಅದರ ಬದಲಾಗಿ ಬೇರೆಯವರನ್ನು ಫಿನಾಲಿಗೆ ಕರ್ಕೊಂಡು ಹೋಗಿರೋದು ಎಷ್ಟು ಸರಿ? ಸರಿಗಮಪ ಇದೊಂದು ಮೋಸದ ಶೋ ಅನ್ನುವಂಥ ವಿಚಾರವಾಗಿ ಕೂಡ ಕಮೆಂಟ್ ಬಾಕ್ಸಲ್ಲಿ ಸಾಕಷ್ಟು ಕಮೆಂಟ್ಗಳನ್ನು ನಾವು ನೋಡ್ಬೋದು, ಟ್ರೋಲ್ಗಳನ್ನು ಕೂಡ ನೋಡ್ಬೋದು. ಅದಕ್ಕೆ ಸರಿಯಾಗಿ ಲಹರಿ ಫಿನಾಲಿಗೆ ಹೋಗಬೇಕಿತ್ತು, ಬಾಳು ಬೆಳಗುಂದಿ ಎಲಿಮಿನೇಟ್ ಆಗಬೇಕಿತ್ತು ಅನ್ನುವಂಥ ಒಂದಷ್ಟು ಟ್ರೋಲ್ಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಆ್ಯಕ್ಚುಲ್ ಆಗಿರುವಂಥ ಕಲಾವಿದರಿಗೆ ಅಥವಾ ಪ್ರತಿಭೆಗಳಿಗೆ ಜಿ ಕನ್ನಡದಲ್ಲಿ ಅವಕಾಶ ಇಲ್ಲ. ಸಾಕಷ್ಟು ಜನ ಜಿ ಕನ್ನಡದಲ್ಲಿ ಸಿಂಗಿಂಗ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ನಮಗೊಂದು ಅವಕಾಶ ಸಿಗುತ್ತೆ, ವೇದಿಕೆ ಸಿಗುತ್ತೆ, ನಾವು ಬೆಳಿಬೋದು, ನಮ್ಮ ಒಂದು ಪ್ರತಿಭೆಯನ್ನು ತೋರಿಸಬಹುದು ಅಂತ ಸಾಕಷ್ಟು ಕನಸುಗಳನ್ನು ಹೊತ್ಕೊಂಡು ಬಂದಿರ್ತಾರೆ. ಆದರೆ ಜಿ ಕನ್ನಡ ಆಗಿರ್ಬೋದು ಅಥವಾ ಯಾವುದೇ ರಿಯಾಲಿಟಿ ಶೋ ಅಲ್ಲೂ ಕೂಡ ಸರಿಯಾದ ಒಂದು ಜಡ್ಜ್ಮೆಂಟ್ ಸಿಗ್ತಾ ಇಲ್ಲ. ಅಲ್ಲೂ ಕೂಡ TRP ವಿಚಾರಕ್ಕೋಸ್ಕರ, ಎಂಟರ್ಟೈನ್ಮೆಂಟ್ ವಿಚಾರಕ್ಕೋಸ್ಕರ ಇಲ್ಲಿ ಪ್ರತಿಭೆಗಳನ್ನು ಬಳಸ್ಕೊಳ್ತಾರೆ ಅನ್ನುವಂಥ ಕೂಗು ಈ ಒಂದು ವಾರಗಳಲ್ಲಿ ಕೇಳ್ತಾ ಇದೆ. ಸದ್ಯಕ್ಕೆ ಬಾಳು ಬೆಳಗುಂದಿ ವಿಚಾರವಾಗಿ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಾ ಇದೆ. ಈತ ಯಾವ ಹಾಡುಗಳನ್ನು ಕೂಡ ವಿಭಿನ್ನವಾಗಿ ಹಾಡೋದಿಲ್ಲ, ಒಂದೇ ರೀತಿಯಾಗಿ ಹಾಡ್ಕೊಂಡು ಬಂದು ಫಿನಾಲೆಗೆ ಬಂದುಬಿಟ್ರು. ಅದೇ ಬೇರೆ ಕಲಾವಿದರು, ಬೇರೆ ಪ್ರತಿಭೆಗಳು ವಿಭಿನ್ನ ಶೈಲಿಯಲ್ಲಿ, ವಿಭಿನ್ನ ರೀತಿಯಲ್ಲಿ ಹಾಡುಗಳನ್ನು ಹಾಡಿದ್ರೂ ಕೂಡ ಯಾಕೆ ಜಡ್ಜಸ್ಗೆ ಇಷ್ಟ ಆಗಿಲ್ಲ? ಜಡ್ಜಸ್ ಹೇಳುವಂಥ ಡೈಲಾಗ್ ಕೂಡ ಸ್ಕ್ರಿಪ್ಟೆಡ. ಸೊ ಜಡ್ಜ್ಗಳು ಸಾಕಷ್ಟು ಪ್ರಶಸ್ತಿಗಳನ್ನು ಪಡ್ಕೊಂಡಂಥ ಜಡ್ಜಸ್ಗಳು ಅಂದರೆ ಅರ್ಜುನ್ ಜನ್ಯ ಆಗಿರ್ಬೋದು, ವಿಜಯ್ ಕೃಷ್ಣ ಆಗಿರ್ಬೋದು, ಅಥವಾ ಎಲ್ಲರೂ ಕೂಡ ವಿಜಯ್ ಪ್ರಕಾಶ್ ಆಗಿರ್ಬೋದು, ಎಲ್ಲರೂ ಕೂಡ ಅಷ್ಟು ದೊಡ್ಡ ಕಲಾವಿದರಾಗಿದ್ದರೂ ಕೂಡ ನಿಜವಾದ ಪ್ರತಿಭೆಗೆ ಯಾಕೆ ಬೆಲೆ ಕೊಡ್ತಿಲ್ಲ ಅನ್ನುವಂಥ ವಿಚಾರವಾಗಿ ಇದೀಗ ಸದ್ಯಕ್ಕೆ ಚರ್ಚೆಯಾಗ್ತಾ ಇದೆ. ಸೊ ಬಾಳು ಬೆಳಗುಂದಿಯವರಿಗೆ ಫೈನಲ್ ಪ್ರವೇಶವನ್ನು ನೀಡಿದ್ದು ಪ್ರೇಕ್ಷಕರ ಬೇಸರಕ್ಕೆ ಕಾರಣ ಆಗಿದೆ. ಹೌದು, ಬಾಳು ಬೆಳಗುಂದಿ ಚೆನ್ನಾಗಿ ಹಾಡ್ತಾರೆ, ಎಂಟರ್ಟೈನ್ಮೆಂಟ್ ಮಾಡ್ತಾರೆ, ಆದರೆ ಅವರಿಗಿಂತ ಡಿಸರ್ವ್ ಸ್ಪರ್ಧಿಗಳು ಇನ್ನೂ ಇದ್ದರು. ಅವರನ್ನು ಡೈರೆಕ್ಟಾಗಿ ಎಲಿಮಿನೇಟ್ ಮಾಡಿದ್ದು ತಪ್ಪು ಅನ್ನುವಂಥ ವಿಚಾರವಾಗಿ ಜಿ ಕನ್ನಡ ವಾಹಿನಿ ಕೇವಲ TRP ಉದ್ದೇಶದಿಂದ ಬಾಳು ಬೆಳಗುಂದಿಯವರಿಗೆ ಫೈನಲ್ ಪ್ರವೇಶವನ್ನು ನೀಡಿದೆ. ಇನ್ನು ಈ ಬಾರಿಯ ಸರಿಗಮಪ ಕಾರ್ಯಕ್ರಮದಲ್ಲಿ ಬಹಳ ಚೆನ್ನಾಗಿ ಹಾಡ್ತಿದ್ದಂಥ ಲಹರಿ ಮಹೇಶ್ ಅವರನ್ನು ಎಲಿಮಿನೇಟ್ ಮಾಡಿದ್ದಾರೆ. ಸೊ ಜಿ ಕನ್ನಡ ವಾಹಿನಿ ಕೇವಲ TRP ಉದ್ದೇಶದಿಂದ ಪ್ರತಿಭೆಗಳಿಗೆ ಮೋಸವನ್ನು ಮಾಡ್ತಾ ಇದೆ. ನಿಜವಾದ ಪ್ರತಿಭೆಗಳನ್ನು ಎಲಿಮಿನೇಟ್ ಮಾಡಿ ಏನಕ್ಕೂ ಬಾರದವರನ್ನ ಫಿನಾಲಿಗೆ ಕಳಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಜಡ್ಜ್ಗಳು ಕೂಡ ನಿಜವಾದ ಪ್ರತಿಭೆಗಳಿಗೆ ಮೋಸವನ್ನು ಮಾಡ್ತಿದ್ದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಗಳನ್ನು ನಾವು ನೋಡ್ಬೋದು. ಇದು ನಾವು ಹೇಳ್ತಿರೋದಲ್ಲ, ಸೋಷಿಯಲ್ ಮೀಡಿಯಾದಲ್ಲೇ ಖುದ್ದು ಟ್ರೋಲ್ ಆಗ್ತಿರುವಂಥ ವಿಚಾರ, ಖುದ್ದು ಜನರು ಕಮೆಂಟ್ ಮಾಡ್ತಿರುವಂಥ ವಿಚಾರ ಇದು. ಅದೇ ರೀತಿಯಲ್ಲಿ ಜಿ ಕನ್ನಡ ವಾಹಿನಿಯಲ್ಲಿ ಮೂಡಿ ಬರುವಂಥ ಸರಿಗಮಪ್ಪ ಶೋನ ಜಡ್ಜ್ ಆಗಿರುವಂಥ ಅರ್ಜುನ್ ಜನ್ಯ ಆಗಿರ್ಬೋದು, ವಿಜಯ್ ಪ್ರಕಾಶ್ ಆಗಿರ್ಬೋದು, ರಾಜೇಶ್ ಕೃಷ್ಣನ್ ಆಗಿರ್ಬೋದು, ಎಲ್ಲರನ್ನ ಜಿ ಕನ್ನಡ ವಾಹಿನಿ ಕೊಂಡ್ಕೊಂಡಿದೆ. ಸರಿಗಮಪ ವಾಹಿನಿಯ ಜಡ್ಜ್ಗಳು ಕೂಡ ಪ್ರತಿಭೆಗಳಿಗೆ ಮೋಸವನ್ನು ಮಾಡ್ತಿದ್ದಾರೆ. ವಾಹಿನಿಗೆ TRPಯನ್ನು ನೀಡೋ ಉದ್ದೇಶದಿಂದ ಜಡ್ಜ್ಗಳು ಕೂಡ ಪ್ರತಿಭೆಗಳಿಗೆ ಮೋಸವನ್ನು ಮಾಡ್ತಿದ್ದಾರೆ ಅಂತ ಸಾಕಷ್ಟು ಜನ
ಆರೋಪವನ್ನು ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಸೊ ಹಾಗಾಗಿ ಲಹರಿ ಆಗಿರ್ಬೋದು, ಭೌಮಿಕ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಡಿಸರ್ವ್ ಸ್ಪರ್ಧಿಗಳು. ಸೊ ಬಾಳು ಬೆಳಗುಂದಿ ಅವರನ್ನು TRP ವಿಚಾರಕ್ಕೋಸ್ಕರ ಸ್ಟಾರ್ಟಿಂಗ್ಲೂ ಕೂಡ ಅವರನ್ನು ಹೊಗಳ್ಕೊಂಡು ಬರೋದಾಗಿರ್ಬೋದು, ಅಥವಾ ಅವರ ಮೂಲಕ ಕೆಲವೊಂದು ಹಾಡುಗಳನ್ನು ಹಾಡಿಸೋದಾಗಿರ್ಬೋದು, ಅನುಶ್ರೀಗೆ ಹಾಡನ್ನು ಹಾಡೋದಾಗಿರ್ಬೋದು, ಜಡ್ಜಸ್ಗಳಿಗೆ ಹಾಡುಗಳನ್ನು ಹಾಡೋದಾಗಿರ್ಬೋದು, ಈ ರೀತಿ TRPಗೋಸ್ಕರ ಹಳ್ಳಿಯ ಜನರನ್ನ ತುಂಬ ಇಂಪಾರ್ಟೆನ್ಸನ್ನು ಕೊಡ್ತಾ ಇದ್ದಾರೆ. ಬಟ್ ನಿಜವಾದ ಪ್ರತಿಭೆಗಳಿಗೆ ಸರಿಯಾದ ಅವಕಾಶ ಈಗಿನ ರಿಯಾಲಿಟಿ ಶೋಗಳಲ್ಲಿ ಸಿಗ್ತಿಲ್ಲ ಅನ್ನುವಂಥದ್ದು ಸಾಕಷ್ಟು ಜನರ ಅಭಿಪ್ರಾಯ. ಕೆಲವೊಂದಷ್ಟು ಜನ ಏನು ಹೇಳ್ತಿದ್ದಾರೆ ಅಂತಂದರೆ, ಸರಿಗಮಪ ಸೀಸನ್ 21ರಲ್ಲಿ ಮಾತ್ರ ಈ ರೀತಿಯಾಗಿ ಆಗ್ತಾ ಇಲ್ಲ. ಸರಿಗಮಪ ಶೋನಲ್ಲಿ ಪ್ರತಿ ಬಾರಿ ಕೂಡ ಈ ರೀತಿ ಮೋಸಗಳು ನಡೆಯುತ್ತೆ. ಸೊ ಅದಕ್ಕೆ ಎಕ್ಸಾಂಪಲ್ ಸಂಚಿತ್ ಹೆಗ್ಗಡೆ ಆಗಿರ್ಬೋದು, ಅವರನ್ನು ಯಾವತ್ತೂ ಎಲಿಮಿನೇಟ್ ಮಾಡಿದ್ರು. ಆದರೆ ಈಗ ಆತನ ಸರಿಯಾದ ಒಂದು ಪ್ರತಿಭೆಗೆ ಅವಕಾಶ ಸಿಕ್ಕಿದೆ. ಸೊ ನಂಬರ್ 1 ಸಿಂಗರ್ ಆಗಿ ಕೂಡ ಹೊರಹೊಮ್ಮಿದ್ದಾರೆ. ಹೀಗೆ ಸಾಕಷ್ಟು ಜನರ ಹೆಸರುಗಳನ್ನು ನಾವು ನೋಡಬಹುದು. ಆದರೆ ವಿನ್ನರ್ ಆದವರು ಈಗ ಎಲ್ಲಿದ್ದಾರೆ, ರನ್ನರ್ ಅಪ್ ಆದವರು ಈಗ ಎಲ್ಲಿದ್ದಾರೆ, ಎಲಿಮಿನೇಟ್ ಆದವರೇ ನಿಜವಾದ ಒಂದು ಪ್ರತಿಭೆಗಳು. ಸೊ ಎಲಿಮಿನೇಟ್ ಆಗಿದ್ದವರೇ ನಿಜವಾಗಿ ಚೆನ್ನಾಗಿ ಹಾಡನ್ನು ಹಾಡ್ತಾರೆ, ಅವಕಾಶಗಳು ಕೂಡ ಸಿಗುತ್ತೆ. ಸೊ ಅವರು ಕೂಡ ವೈರಲ್ ಆಗ್ತಾರೆ ಅನ್ನುವಂಥದ್ದು ಸದ್ಯಕ್ಕೆ ಈಗ ಬಾಳು ಬೆಳಗುಂದಿಗೆ ಕೂಡ ಈ ವಿಚಾರ ಹೋಗಿರುತ್ತೆ. ಸೊ ತನ್ನ ಬಗ್ಗೆ ಹೇಗೆ ಮಾತನಾಡ್ಕೊಳ್ತಾ ಇದ್ದಾರೆ, ಸೊ ತನ್ನನ್ನು ಫೈನಲ್ಗೆ ಸೆಲೆಕ್ಟ್ ಮಾಡಿರೋದಕ್ಕೆ ಎಷ್ಟು ಜನರಿಗೆ ಬೇಸರ ಇದೆ, ಎಷ್ಟು ಜನರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನುವಂಥದ್ದು, ಇದರ ಬಗ್ಗೆ ಕೂಡ ಬಾಳು ಬೆಳಗುಂದಿ ಯಾವುದೇ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಜೊತೆಗೆ ಜಿ ಕನ್ನಡ ಆಗಿರ್ಬೋದು ಅಥವಾ ಯಾರೂ ಕೂಡ ಯಾವುದೇ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ನೆಕ್ಸ್ಟ್ ವೀಕ್ ಜಿ ಕನ್ನಡ ಸರಿಗಮಪ ಫಿನಾಲೆ ನಡೆಯುತ್ತೆ. ಯಾರು ವಿನ್ನರ್ ಆಗ್ತಾರೆ ಅನ್ನೋದು ಕಾದು ನೋಡಬೇಕು. ಸೊ ಸ್ನೇಹಿತರೆ, ನಿಮ್ಮ ಅಭಿಪ್ರಾಯ ಏನು? ಯಾರು ವಿನ್ನರ್ ಆಗಬಹುದು, ಯಾರು ರನ್ನರ್ ಅಪ್ ಆಗಬಹುದು? ಸೊ ನಿಮ್ಮ ಅಭಿಪ್ರಾಯ ಏನು ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಪ್ಪದೇ ತಿಳಿಸಿ. ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.